ದೊಡ್ಡಬಳ್ಳಾಪುರ ನಗರದಲ್ಲಿರುವ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ನಾನಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರು ಹಾಗೂ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರತಿ ವರ್ಷ ನಡೆಯಲಿದೆ. 2024ರ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕರಡು ಪ್ರತಿಯನ್ನ ಕಳೆದ ಅಕ್ಟೋಬರ್ನಲ್ಲಿ ಪ್ರಕಟಿಸಲಾಗಿತ್ತು. ಅಲ್ಲದೆ ಮತದಾರರ ಕರಡು ಪಟ್ಟಿಯ ಕುರಿತು ಆಕ್ಷೇಪಣೆಗಳು ನಿಗದಿತ ನಮೂನೆಯಲ್ಲಿ ಡಿಸೆಂಬರ್ 9ರೊಳಗೆ ಮತಗಟ್ಟೆ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಎಂದು ಸೂಚಿಸಲಾಗಿತ್ತು. ಜೊತೆಗೆ ನವೆಂಬರ್ 18, 19 ಹಾಗೂ ಡಿಸೆಂಬರ್ 2ರಂದು ವಿಶೇಷ ಮತಗಟ್ಟೆ ಆಂದೋಲನ ನಡೆಸಲಾಗಿತ್ತು. ಮತದಾರರು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರಿಂದ ಬಂದಿರುವ ಆಕ್ಷೇಪಣೆಗಳನ್ನು ಡಿಸೆಂಬರ್ 26ರೊಳಗೆ ಇತ್ಯರ್ಥಗೊಳಿಸಿ 2024ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಈಗ ಪ್ರಕಟಿಸಿರುವ ಮತದಾರರ ಅಂತಿಮ ಪಟ್ಟಿಯಲ್ಲಿ ಜಿಲ್ಲೆಯ 4 ತಾಲೂಕುಗಳಿಂದ 8,85,068 ಮತದಾರರು ಇದ್ದಾರೆ. ಇದರಲ್ಲಿ 4,38,024 ಪುರುಷರು, 4,46,904 ಮಹಿಳೆಯರು ಹಾಗೂ 140 ಇತರೆ ಮತದಾರರು ಇದ್ದಾರೆ. 12,418 ವಿಶೇಷಚೇತನ ಮತದಾರರು ಜಿಲ್ಲೆಯಲ್ಲಿದ್ದಾರೆ. ಜೊತೆಗೆ 21,425 ಮಂದಿ 80 ವರ್ಷ ಮೇಲ್ಪಟ್ಟವರಿದ್ದಾರೆ. ಸೇವಾ ಮತದಾರರು 124 ಮಂದಿ ಇದ್ದಾರೆ ಎಂದು ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು. ಸೊ ನಾವು ಕರಡು ಮತದಾನ ಪಟ್ಟಿಯನ್ನು 27/10/2023ರಲ್ಲಿ ನಾವು ಪ್ರಚುರಪಡಿಸಿದ್ವಿ. ಆಕ್ಷೇಪಣೆಗಳನ್ನು ಸಲ್ಲಿಸಲು 12/1/2024ರವರೆಗೂ ಕೂಡ ನಾವು ಟೈಮ್ ಕೊಟ್ಟಿದ್ವಿ. ಈ ದಿನ ನಾವು ಅಂತಿಮ ಮತದಾನ ಪಟ್ಟಿಯ ಒಂದು ಪ್ರಕಟಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಒಟ್ಟು 1137 ಪೋಲಿಂಗ್ ಸ್ಟೇಷನ್ಸ್ಗಳಿದ್ದಾವೆ. ಸೊ ವೋಟರ್ಸ್ ಬಂದರೆ 8,85,068 ಜನ ವೋಟರ್ಸ್ ನಮ್ಮಲ್ಲಿ ಇದ್ದಾರೆ. ಅದರಲ್ಲಿ ಪುರುಷ ಮತದಾರರು 4,38,024 ಆದರೆ ಮಹಿಳಾ ಮತದಾರರು 4,46,904 ಅಂದರೆ ಮಹಿಳಾ ಮತದಾರರು ನಮ್ಮಲ್ಲಿ ಹೆಚ್ಚಿಗೆ ಇದ್ದಾರೆ ಸ್ವಲ್ಪ. ಆ್ಯಂಡ್ ಇತರೆ ಅದರ್ ಟ್ರಾನ್ಸ್ಜೆಂಡರ್ಸ್ 140 ಇದ್ದಾರೆ. ಹಾಗೆ ಮುಂದುವರೆದು ಸರ್ವಿಸ್ ವೋಟರ್ ಕೂಡ 124 ಜನ ಇದ್ದಾರೆ. ನಮ್ಮಲ್ಲಿ ಎಲೆಕ್ಟರ್ ಟು ಪಾಪ್ಯುಲೇಷನ್ ಏನು ರೇಷಿಯೋ ಇದೆ ಅದು ಕೂಡ ಹೆಲ್ತಿ ಆಗಿದೆ, ಅದು 69.67 ಇದೆ. ಜೆಂಡರ್ ರೇಷಿಯೋ ಅಂದರೆ ಪ್ರತಿ 1000 ಪುರುಷ ಮತದಾರರಿಗೆ ಎಷ್ಟು ಮಹಿಳಾ ಮತದಾರರು ಇದ್ದಾರೆ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 1020 ಮತದಾರರು ಪ್ರತಿ 1000 ಮತದಾರರಿಗೆ 1020 ಅಂದರೆ ಮಹಿಳಾ ಮತದಾರರು ಜಾಸ್ತಿ ಇದೆ. ಅದೇ ರೀತಿ ಯಂಗ್ ವೋಟರ್ಸ್ ಅಂದರೆ 18 ವರ್ಷದಿಂದ 19 ವರ್ಷ ಯಾರ್ಯಾರಿದ್ದಾರೆ ಅಂತ ಪರಿಗಣಿಸಿದ್ರೆ ಈ ಬಾರಿ ನಾವು ಡ್ರಾಪ್ ರೋಲ್ಗೂ ಮತ್ತು ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸೊ ವಿ ಹ್ಯಾವ್ ಡನ್ ಅಂದರೆ ತುಂಬ ಅತ್ಯುತ್ತಮವಾದ ಒಂದು ಎಲ್ಲ ರೀತಿಯ ಎಲ್ಲ ಒಂದು ಪ್ರಚುರಪಡಿಸಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಮ್ಮದು ಮೊದಲು 1.67% ಇತ್ತು, 1.46% ಇತ್ತು, ಅದನ್ನು 2.15% ಮಾಡಿದೆ. ಅಂದರೆ ಲಾಸ್ಟು ಯಾವುದು ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಅದರಲ್ಲೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಅಪರ ಜಿಲ್ಲಾಧಿಕಾರಿಗಳು, ನಾನು ಕೂಡ ಎಲ್ಲ ತಹಸೀಲ್ದಾರ್, ಇಒ, ಒಂದು ನಗರಸಭಾ ಕಮಿಷನರ್ ಎಲ್ಲರೂ ಕೂಡ ಒಂದು ಟೀಮಾಗಿ ವರ್ಕ್ ಮಾಡಿ ಅದನ್ನು ಪ್ರಚುರಪಡಿಸೋದ್ರಿಂದ 2.15% ಆಫ್ ಯಂಗ್ ವೋಟರ್ಸ್ನ ಎನ್ರೋಲ್ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಅಂದರೆ ನಮ್ಮಲ್ಲಿ ಈ ಸಲ 19,090 ಮತದಾರರು ಯಂಗ್ ವೋಟರ್ಸ್ ಇದ್ದಾರೆ. ಹಾಗೆ ಮುಂದುವರೆದು PWD ಅಂದರೆ ಅಂಗವಿಕಲ ಮತದಾರರು 12,418 ಇದ್ದಾರೆ. ಮತ್ತು 80 ವೋಟರ್ಸ್ ಕೂಡ 80+ ವೋಟರ್ಸು 21,425 ಇದೆ. ಅಂದರೆ ಅದು ಕಳೆದ ಎಲೆಕ್ಷನ್ ಏನು ಗೈಡ್ಲೈನ್ಸ್ ಇತ್ತು PWD ವೋಟರು ಮತ್ತು 80+ ವೋಟರ್ಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಕೊಡುವ ಮುಖಾಂತರ ಅವರ ಮನೆಗೆ ಹೋಗಿ ಮತದಾನವನ್ನು ಮಾಡಿದ್ವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.